ಬೆಂಗಳೂರಿನಾದ್ಯಂತ ಆಟೋ ಗ್ಯಾಸ್ಗೆ ಹಾಹಾಕಾರಗಳು ಶುರುವಾಗ್ಬಿಟ್ಟಿದೆ. ನೋಡಿ, ಕಾಳೇನಗ್ರಹಾರದಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿವೆ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಮುಂದೆ. LPG ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿವೆ. ಕಂಠೀರವ ಸ್ಟುಡಿಯೋ, ಕೆಂಗೇರಿ, ಕೊತ್ತನೂರು ಬಂಕ್ಗಳಲ್ಲೂ ಕೂಡ ಕ್ಯೂ. ಎಲ್ಲಿ ಸಿಗುತ್ತೆ ಅಂತಾರೋ ಅಲ್ಲಿಗೆ ಎಲ್ಲರೂ ಓಡ್ತಾರೆ. ಪಬ್ಲಿಕ್ ಟಿವಿಯಲ್ಲಿ ಗ್ಯಾಸ್ ಎಮರ್ಜೆನ್ಸಿಯ ಗ್ರೌಂಡ್ ರಿಪೋರ್ಟ್ ಬೆಂಗಳೂರಿನ ಮೂಲೆ ಮೂಲೆಯಿಂದ ಎಲ್ಲ ಕಡೆಯಲ್ಲೂ ಕೂಡ. ರಾಜ್ಯದ ರಾಜಧಾನಿಯಲ್ಲೇ ಈ ಪರಿಸ್ಥಿತಿ ನೋಡಿ. ಏನು ಆಟೋಗಳು ಕ್ಯಾಬ್ಗಳು ಕಡಿಮೆ ಇದೆಯಾ ಬೆಂಗಳೂರಿನಲ್ಲಿ? ಎಲ್ರಿಗೂ ಬೇಕು ಗ್ಯಾಸ್, ಬಟ್ ಎಲ್ಲಿ ಸಿಗ್ತಾ ಇಲ್ವಲ್ಲ. ಎಲ್ಲಿ ಸಿಗುತ್ತೋ ಅಲ್ಲಿ ಕ್ಯೂ. ಈ ಥರದ ಸಿಚುವೇಶನ್ ಕೋವಿಡ್ ಟೈಮಲ್ಲೂ ಬಂದಿರಲಿಲ್ಲ, ಕೋವಿಡ್ ಸಂದರ್ಭದಲ್ಲೂ ಇರಲಿಲ್ಲ. ಅವರೇ ಹೇಳ್ತಾರೆ ನಮ್ಮ ಈ ಲೈಫಲ್ಲೇ ನೋಡಿಲ್ಲ ಇಂಥ ಕಷ್ಟನ ಅಂತಂದ್ಬಿಟ್ಟು. ಹಂಗಾಗ್ಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಬೆಂಗಳೂರಿನ ಮೂಲೆ ಮೂಲೆಗೆ ಹೋದರೂ ಕೂಡ ಇದೇ ಪರಿಸ್ಥಿತಿ. ಇವಾಗ ಪ್ರೈವೇಟ್ ಬಂಕ್ಗಳಲ್ಲಿ ಕಂಪ್ಲೀಟ್ ಸ್ಟಾಪ್ ಆಗಿರೋದ್ರಿಂದ ಸರ್ಕಾರಿ ಸ್ವಾಮ್ಯದಲ್ಲಿ ಅಲ್ಪ ಸ್ವಲ್ಪ ಸಿಗ್ತಾ ಇದೆ. ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇದೆಯಾ ಪರಿಸ್ಥಿತಿ ಇನ್ನೂ, ಅಥವಾ ಏನಾದರೂ ಸ್ವಲ್ಪ ತಿಳಿ ಆಗಬಹುದಾ ಅಂತ ಬೆಂಗಳೂರಲ್ಲಿ? ಅರವಿಂದ್, ನಮ್ಗೆ ಗೊತ್ತಿರುವಂತ ಪ್ರಕಾರ ಪರಿಸ್ಥಿತಿ ವಿಕೋಪಕ್ಕೆ ಹೋಗಾಗಿದೆ. ಯಾಕಂದ್ರೆ ಗ್ಯಾಸೇ ಸಿಗ್ತಾ ಇಲ್ಲ. ಆಟೋ ಚಾಲಕರ ಪರಿಸ್ಥಿತಿ ನೋಡಿ, ನಾವೀಗ ಕಂಠೀರವದ ಬಳಿ ಇದೀವಿ. ಎಷ್ಟರ ಮಟ್ಟಿಗೆ ಕ್ಯೂ ಅಂತಂದ್ರೆ ನೋಡಿ, ಇವರೆಲ್ಲ ಬೆಳಗ್ಗಿನ ಜಾವ ಬಂದವರು. ತುಂಬಾ ಜನ ಆಟೋ ಡ್ರೈವರ್ಸ್ ಕೇಳಿದ್ರೆ ನಾವು ಬೆಳಗ್ಗಿನ ಜಾವ 3 ಗಂಟೆಗೆ ಬಂದಿದ್ದೀವಿ, 4 ಗಂಟೆಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಪಾಪ ಇವರು ಕ್ಯೂನಲ್ಲಿ ನಿಂತಿದ್ದಾರೆ. ಅವ್ರಿಗೆ ಸಿಗದೇ ಇದ್ರೆ ದುಡಿಮೆ ಇಲ್ಲ, ದಿನದ ದುಡಿಮೆ ನಂಬ್ಕೊಂಡು ಬದುಕಿರೋರು ಇವರೆಲ್ಲ. ಸೊ ಹೀಗಾಗಿದೆ ಪರಿಸ್ಥಿತಿ. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಲ್ಬೇಕು. ಬೆಂಗಳೂರಿನಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಖಾಸಗಿ ಬಂಕ್ಗಳು ಏನಿದಾವೆ ಅದು ಕಂಪ್ಲೀಟ್ ಶಟ್ ಡೌನ್ ಆಗಿದೆ. ಅದು ವರ್ಕೇ ಆಗ್ತಾ ಇಲ್ಲ. ಅಲ್ಲಿ ಎಲ್ಲೂ ಕೂಡ ಅವರಿಗೆ ಸ್ಟಾಕ್ ಸಿಗ್ತಾ ಇಲ್ಲ. ಇನ್ ಕೇಸ್ ಸಿಕ್ಕಿದ್ರು ಕೂಡ 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಖಾಲಿ ಆಗೋಗ್ಬಿಡ್ತಾ ಇದೆ. ಸರ್ಕಾರಿ ಸ್ವಾಮ್ಯದವ್ರು ಹೇಳ್ತಾ ಇದ್ದಾರೆ ನಮಗೆ ನಿಗದಿಗಿಂತ ಹೆಚ್ಚೇ ಬರ್ತಾ ಇದೆ, ಬಟ್ ಖಾಸಗಿ ಬಂಕ್ಗಳು ಶಟ್ ಡೌನ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಜನ ಏನ್ ಮಾಡ್ತಾ ಇದ್ದಾರೆ, ಸರ್ಕಾರಿ ಸ್ವಾಮ್ಯದ ಹತ್ರ ಬರ್ತಾ ಇದ್ದಾರೆ. ಆಟೋ ಚಾಲಕರು ಎಲ್ಲರೂ ಅಲ್ಲೇ ಬರ್ತಾ ಇದ್ದಾರೆ. ಹೀಗಾಗಿ ಇಷ್ಟು ಪ್ರಮಾಣದಲ್ಲಿ ಕ್ಯೂನಲ್ಲಿ ಕಾಯಬೇಕಾದಂತಹ ಪರಿಸ್ಥಿತಿ ಅವರಿಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಮುನಿಯಪ್ಪನವರ ನಿವಾಸಕ್ಕೂ ಕೂಡ ಇವತ್ತು ಆಟೋ ಚಾಲಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ LPG ಪೆಟ್ರೋಲ್ ಎರಡೂ ಆಪ್ಷನ್ ಇದ್ರೆ ದಯವಿಟ್ಟು ಪೆಟ್ರೋಲ್ಗೆ ಹೋಗಿ ಅಂತ ಆಟೋ ಚಾಲಕರಿಗೆ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಏನಾಗ್ತಿದೆ ಅಂದ್ರೆ, ಆಟೋ ಚಾಲಕರಿಗೆ ಏನ್ ಮಾಡಬೇಕು ಈ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಕಳೆದ 3 ವಾರಗಳಿಂದ ಕಂಪ್ಲೀಟ್ ಆಗಿ ಸಫರ್ ಪಡ್ತಾ ಇದ್ದಾರೆ ಆಟೋ ಚಾಲಕರು. ಪರಿಸ್ಥಿತಿ ದಿನದಿಂದ ದಿನಕ್ಕೆ ವಿಕೋಪಕ್ಕೆ ಹೋಗ್ತಾ ಇದೆಯೇ ವಿನಃ ಯಾವ ರೀತಿ ಪರಿಹಾರ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗೆ. ನಿಜ, ಇದಕ್ಕೆ ಪರಿಹಾರ ಏನು ಅಂತ ಉತ್ತರ ಕೊಡಬೇಕಾದವರು ಯಾರೆಲ್ಲ ನುಣುಚ್ಕೋತಾ ಇದ್ದಾರಲ್ಲ, ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿ. ಅವರು ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು, ಯಾಕೆಂದರೆ ಕಂಪ್ಲೀಟ್ ಜವಾಬ್ದಾರಿ ಸೆಂಟ್ರಲ್ ಗೌರ್ನಮೆಂಟ್ದು. ಅವರು ಉತ್ತರ ಕೊಡ್ತಾ ಇಲ್ಲ. ಅವ್ರು ನೋಡಿದ್ರೆ ಪರ್ಯಾಯ ಮಾರ್ಗಗಳನ್ನ ಹೇಳ್ತಾರೆ. ಪೆಟ್ರೋಲ್ ಗ್ಯಾಸ್ ಎರಡೂ ಆಪ್ಷನ್ ಇದ್ದರೆ ಪೆಟ್ರೋಲ್ಗೆ ಹೋಗಿ ಅಂತ ಹೇಳ್ತಾರೆ. ಅದು ಗೊತ್ತಿರೋದೆ, ಅವರು ಹೇಳೋಕ್ಕೂ ಮೊದಲೇ ಮಾಡ್ತಾರೆ. ಬರೀ ಗ್ಯಾಸ್ ಮಾತ್ರ ಉಪಯೋಗಿಸ್ಕೊಂಡು ಆಟೋ ಓಡಿಸೋರ ಕತೆ ಏನು?